ರಾಜ್ಯದ ಪ್ರತಿಷ್ಠಿತ ವಿವಿಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಒಂದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಂಗಳೂರು ವಿವಿ ಆರ್ಥಿಕ ಸಂಕಷ್ಟದಿಂದ ನಲುಗುತ್ತಿದೆ. ಹೀಗಾಗಿ ಗೌರವ ಡಾಕ್ಟರೇಟ್ ಪದವಿ ಸೇಲ್ ಮಾಡಲಾಗ್ತಿದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬಹುಕೋಟಿ ಉದ್ಯಮಿಗಳಿಗೆ ಡಾಕ್ಟರೇಟ್ ಸಿಗ್ತಾ ಇತ್ತು. ಇದು ವಿಚಾರವಾದಿಗಳ ಕಣ್ಣು ಕೆಂಪಾಗಿಸಿದೆ. ಆರ್ಥಿಕ ಸಂಕಷ್ಟದಲ್ಲಿ ಮಂಗಳೂರು ವಿವಿ ಡಾಕ್ಟರೇಟ್ ಪದವಿಗಳು ಮಾರಾಟ ಆಗ್ತಿವೆಯಾ? ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಮಂಗಳೂರು ವಿಶ್ವವಿದ್ಯಾನಿಲಯ ಸದ್ಯ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿ ಹೋಗಿದೆ. ಈ ನಡುವೆ ಇತ್ತೀಚಿನ ವರ್ಷಗಳಲ್ಲಿ ನೀಡುತ್ತಿರುವ ಗೌರವ ಡಾಕ್ಟರೇಟ್ ಪದವಿ ಕೂಡ ವಿವಾದಕ್ಕೆ ಕಾರಣ ಆಗಿದ್ದು, ಡಾಕ್ಟರೇಟ್ ಪದವಿ ಮಾರಾಟವಾಗುತ್ತಿದೆ ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಮಂಗಳೂರು ವಿಶ್ವವಿದ್ಯಾಲಯ ಸಾಧಕರನ್ನ ಗುರುತಿಸಿ ಡಾಕ್ಟರೇಟ್ ಪದವಿ ನೀಡುವ ಬದಲು ಬಹುಕೋಟಿ ಉದ್ಯಮಿಗಳನ್ನ ಹುಡುಕಿ ತರುತ್ತಿದೆ ಎನ್ನುವ ಆರೋಪಗಳು ಕೇಳಿಬರ್ತಿವೆ. ಇತ್ತೀಚಿನ ವರ್ಷಗಳ ಡಾಕ್ಟರೇಟ್ ಪದವಿ ಪ್ರದಾನ ಬಹುಕೋಟಿ ಉದ್ಯಮಗಳ ಪಾಲಾಗ್ತಿರೋದು ಇದಕ್ಕೆ ಪುಷ್ಟಿ ನೀಡಿದೆ. ಕಳೆದ ಬಾರಿಯೂ 3 ಬಹುಕೋಟಿ ಉದ್ಯಮಿಗಳಿಗೆ ಮಣೆ ಹಾಕಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದ ಮಂಗಳೂರು ವಿವಿ ಈ ಬಾರಿಯೂ 43ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ರೋಹನ್ ಮೊಂತೆರೋ, ಮುಂಬೈ ಉದ್ಯಮಿ ಕನ್ಯಾಡಿ ಸದಾಶಿವ ಶೆಟ್ಟಿ ಮತ್ತು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಆರ್ಥಿಕ ಸಂಕಷ್ಟ ಸರಿದೂಗಿಸಲು ಈ ರೀತಿಯಲ್ಲಿ ಉದ್ಯಮಿಗಳಿಗೆ ಗೌರವ ಡಾಕ್ಟರೇಟ್ ನೀಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಿದೆ. ಹಲವು ವರ್ಷಗಳಿಂದ ಇದೇ ರೀತಿ ಆದಾಗ ವಿಚಾರವಾದಿ ನರೇಂದ್ರ ನಾಯ್ಕ್ ಮಂಗಳೂರಿನ ಟೌನ್ ಹಾಲ್ ಮುಂಭಾಗ ಕತ್ತೆಗೆ ಗೌರವ ಡಾಕ್ಟರೇಟ್ ನೀಡಿ ಖಂಡಿಸಿದ್ರು. ಈಗ ಮತ್ತೆ ಮಂಗಳೂರು ವಿವಿ ಹಾದಿ ತಪ್ಪಿದಾಗ ವಿಚಾರವಾದಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಯೂನಿವರ್ಸಿಟಿ ಹಾನರರಿ ಡಾಕ್ಟರೇಟ್ ಕೊಡುವುದಾದ್ರೆ ಡಿಲಿಟ್, ಡಿಎಸ್ಸಿ ಇಂಥದನ್ನು ಅದು ಎಮಿನೆಂಟ್ ಅಕಾಡೆಮಿಷಿಯನ್ಸ್ಗೆ ಅಂದರೆ ಅಕಾಡೆಮಿಕ್ ಫೀಲ್ಡಲ್ಲಿ ಕೆಲಸ ಮಾಡುವವರಿಗೆ ಅದನ್ನು ಕೊಡಬೇಕೇ ಹೊರತು ತಥಾಕಥಿತ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿದವರನ್ನು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಅಲ್ಲ. ಇದೊಂದು ಸ್ಪಷ್ಟವಾಗಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಲಿ ಉಳಿದವರಾಗಲಿ ತಿಳಿದುಕೊಳ್ಳಿ. ಈ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅನಿಷ್ಟ ಸಂಪ್ರದಾಯವನ್ನು ಶುರು ಮಾಡಿದ ಕುಖ್ಯಾತಿ ಡಾಕ್ಟರ್ KM ಸಫಿಯುಲ್ಲಾ ಅವರಿಗೆ ಹೋಗ್ತದೆ. ಒಟ್ನಲ್ಲಿ ಮಂಗಳೂರು ವಿವಿಯಂತಹ ಪ್ರತಿಷ್ಠಿತ ವಿವಿಯೇ ನಿಜವಾದ ಸಾಧಕರನ್ನ ಗೌರವಿಸದೆ ಹಣವಂತರನ್ನೇ ಕರೆದು ತಂದು ಗೌರವ ಡಾಕ್ಟರೇಟ್ ನೀಡುತ್ತಿರುವುದು ವಿಷಾದನೀಯವಾಗಿದೆ. ವಿವಿಗಳು ಡಾಕ್ಟರೇಟ್ ಪದವಿಯ ಮೌಲ್ಯ ಉಳಿಸಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದ ಪ್ರತಿಷ್ಠಿತ ವಿವಿಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಒಂದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಂಗಳೂರು ವಿವಿ ಆರ್ಥಿಕ ಸಂಕಷ್ಟದಿಂದ ನಲುಗುತ್ತಿದೆ. ಹೀಗಾಗಿ ಗೌರವ ಡಾಕ್ಟರೇಟ್ ಪದವಿ ಸೇಲ್ ಮಾಡಲಾಗ್ತಿದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬಹುಕೋಟಿ ಉದ್ಯಮಿಗಳಿಗೆ ಡಾಕ್ಟರೇಟ್ ಸಿಗ್ತಾ ಇತ್ತು. ಇದು ವಿಚಾರವಾದಿಗಳ ಕಣ್ಣು ಕೆಂಪಾಗಿಸಿದೆ. ಆರ್ಥಿಕ ಸಂಕಷ್ಟದಲ್ಲಿ ಮಂಗಳೂರು ವಿವಿ ಡಾಕ್ಟರೇಟ್ ಪದವಿಗಳು ಮಾರಾಟ ಆಗ್ತಿವೆಯಾ? ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಮಂಗಳೂರು ವಿಶ್ವವಿದ್ಯಾನಿಲಯ ಸದ್ಯ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿ ಹೋಗಿದೆ. ಈ ನಡುವೆ ಇತ್ತೀಚಿನ ವರ್ಷಗಳಲ್ಲಿ ನೀಡುತ್ತಿರುವ ಗೌರವ ಡಾಕ್ಟರೇಟ್ ಪದವಿ ಕೂಡ ವಿವಾದಕ್ಕೆ ಕಾರಣ ಆಗಿದ್ದು, ಡಾಕ್ಟರೇಟ್ ಪದವಿ ಮಾರಾಟವಾಗುತ್ತಿದೆ ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಮಂಗಳೂರು ವಿಶ್ವವಿದ್ಯಾಲಯ ಸಾಧಕರನ್ನ ಗುರುತಿಸಿ ಡಾಕ್ಟರೇಟ್ ಪದವಿ ನೀಡುವ ಬದಲು ಬಹುಕೋಟಿ ಉದ್ಯಮಿಗಳನ್ನ ಹುಡುಕಿ ತರುತ್ತಿದೆ ಎನ್ನುವ ಆರೋಪಗಳು ಕೇಳಿಬರ್ತಿವೆ. ಇತ್ತೀಚಿನ ವರ್ಷಗಳ ಡಾಕ್ಟರೇಟ್ ಪದವಿ ಪ್ರದಾನ ಬಹುಕೋಟಿ ಉದ್ಯಮಗಳ ಪಾಲಾಗ್ತಿರೋದು ಇದಕ್ಕೆ ಪುಷ್ಟಿ ನೀಡಿದೆ. ಕಳೆದ ಬಾರಿಯೂ 3 ಬಹುಕೋಟಿ ಉದ್ಯಮಿಗಳಿಗೆ ಮಣೆ ಹಾಕಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದ ಮಂಗಳೂರು ವಿವಿ ಈ ಬಾರಿಯೂ 43ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ರೋಹನ್ ಮೊಂತೆರೋ, ಮುಂಬೈ ಉದ್ಯಮಿ ಕನ್ಯಾಡಿ ಸದಾಶಿವ ಶೆಟ್ಟಿ ಮತ್ತು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ.
ಆರ್ಥಿಕ ಸಂಕಷ್ಟ ಸರಿದೂಗಿಸಲು ಈ ರೀತಿಯಲ್ಲಿ ಉದ್ಯಮಿಗಳಿಗೆ ಗೌರವ ಡಾಕ್ಟರೇಟ್ ನೀಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಿದೆ. ಹಲವು ವರ್ಷಗಳಿಂದ ಇದೇ ರೀತಿ ಆದಾಗ ವಿಚಾರವಾದಿ ನರೇಂದ್ರ ನಾಯ್ಕ್ ಮಂಗಳೂರಿನ ಟೌನ್ ಹಾಲ್ ಮುಂಭಾಗ ಕತ್ತೆಗೆ ಗೌರವ ಡಾಕ್ಟರೇಟ್ ನೀಡಿ ಖಂಡಿಸಿದ್ರು. ಈಗ ಮತ್ತೆ ಮಂಗಳೂರು ವಿವಿ ಹಾದಿ ತಪ್ಪಿದಾಗ ವಿಚಾರವಾದಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಯೂನಿವರ್ಸಿಟಿ ಹಾನರರಿ ಡಾಕ್ಟರೇಟ್ ಕೊಡುವುದಾದರೆ ಡಿಲಿಟ್, DSc ಇಂಥದನ್ನು ಅದು ಎಮಿನೆಂಟ್ ಅಕಾಡೆಮಿಷಿಯನ್ಸ್ಗೆ, ಎಂದರೆ ಅಕಾಡೆಮಿಕ್ ಫೀಲ್ಡಲ್ಲಿ ಕೆಲಸ ಮಾಡುವವರಿಗೆ ಅದನ್ನು ಕೊಡಬೇಕೇ ಹೊರತು ತಥಾಕಥಿತ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿದವರನ್ನು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಅಲ್ಲ. ಇದನ್ನು ಸ್ಪಷ್ಟವಾಗಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಲಿ ಉಳಿದವರಾಗಲಿ ತಿಳಿದುಕೊಳ್ಳಿ. ಈ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅನಿಷ್ಟ ಸಂಪ್ರದಾಯವನ್ನು ಶುರು ಮಾಡಿದ ಕುಖ್ಯಾತಿ ಡಾಕ್ಟರ್ KM ಸಫಿಯುಲ್ಲಾ ಅವರಿಗೆ ಹೋಗ್ತದೆ. ಒಟ್ನಲ್ಲಿ ಮಂಗಳೂರು ವಿವಿಯಂತಹ ಪ್ರತಿಷ್ಠಿತ ವಿವಿಯೇ ನಿಜವಾದ ಸಾಧಕರನ್ನ ಗೌರವಿಸದೆ ಹಣವಂತರನ್ನೇ ಕರೆದು ತಂದು ಗೌರವ ಡಾಕ್ಟರೇಟ್ ನೀಡುತ್ತಿರುವುದು ವಿಷಾದನೀಯವಾಗಿದೆ. ವಿವಿಗಳು ಡಾಕ್ಟರೇಟ್ ಪದವಿಯ ಮೌಲ್ಯ ಉಳಿಸಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದ ಪ್ರತಿಷ್ಠಿತ ವಿವಿಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಒಂದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಂಗಳೂರು ವಿವಿ ಆರ್ಥಿಕ ಸಂಕಷ್ಟದಿಂದ ನಲುಗುತ್ತಿದೆ. ಹೀಗಾಗಿ ಗೌರವ ಡಾಕ್ಟರೇಟ್ ಪದವಿ ಸೇಲ್ ಮಾಡಲಾಗ್ತಿದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬಹುಕೋಟಿ ಉದ್ಯಮಿಗಳಿಗೆ ಡಾಕ್ಟರೇಟ್ ಸಿಗ್ತಾ ಇತ್ತು. ಇದು ವಿಚಾರವಾದಿಗಳ ಕಣ್ಣು ಕೆಂಪಾಗಿಸಿದೆ. ಆರ್ಥಿಕ ಸಂಕಷ್ಟದಲ್ಲಿ ಮಂಗಳೂರು ವಿವಿ ಡಾಕ್ಟರೇಟ್ ಪದವಿಗಳು ಮಾರಾಟ ಆಗ್ತಿವೆಯಾ? ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಮಂಗಳೂರು ವಿಶ್ವವಿದ್ಯಾನಿಲಯ ಸದ್ಯ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿ ಹೋಗಿದೆ. ಈ ನಡುವೆ ಇತ್ತೀಚಿನ ವರ್ಷಗಳಲ್ಲಿ ನೀಡುತ್ತಿರುವ ಗೌರವ ಡಾಕ್ಟರೇಟ್ ಪದವಿ ಕೂಡ ವಿವಾದಕ್ಕೆ ಕಾರಣ ಆಗಿದ್ದು, ಡಾಕ್ಟರೇಟ್ ಪದವಿ ಮಾರಾಟವಾಗುತ್ತಿದೆ ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಮಂಗಳೂರು ವಿಶ್ವವಿದ್ಯಾಲಯ ಸಾಧಕರನ್ನ ಗುರುತಿಸಿ ಡಾಕ್ಟರೇಟ್ ಪದವಿ ನೀಡುವ ಬದಲು ಬಹುಕೋಟಿ ಉದ್ಯಮಿಗಳನ್ನ ಹುಡುಕಿ ತರುತ್ತಿದೆ ಎನ್ನುವ ಆರೋಪಗಳು ಕೇಳಿಬರ್ತಿವೆ. ಇತ್ತೀಚಿನ ವರ್ಷಗಳ ಡಾಕ್ಟರೇಟ್ ಪದವಿ ಪ್ರದಾನ ಬಹುಕೋಟಿ ಉದ್ಯಮಗಳ ಪಾಲಾಗ್ತಿರೋದು ಇದಕ್ಕೆ ಪುಷ್ಟಿ ನೀಡಿದೆ. ಕಳೆದ ಬಾರಿಯೂ 3 ಬಹುಕೋಟಿ ಉದ್ಯಮಿಗಳಿಗೆ ಮಣೆ ಹಾಕಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ದ ಮಂಗಳೂರು ವಿವಿ ಈ ಬಾರಿಯೂ 43ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ರೋಹನ್ ಮೊಂತೆರೋ, ಮುಂಬೈ ಉದ್ಯಮಿ ಕನ್ಯಾಡಿ ಸದಾಶಿವ ಶೆಟ್ಟಿ ಮತ್ತು SCDCC ಬ್ಯಾಂಕ್ ಅಧ್ಯಕ್ಷ MN ರಾಜೇಂದ್ರ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಆರ್ಥಿಕ ಸಂಕಷ್ಟ ಸರಿದೂಗಿಸಲು ಈ ರೀತಿಯಲ್ಲಿ ಉದ್ಯಮಿಗಳಿಗೆ ಗೌರವ ಡಾಕ್ಟರೇಟ್ ನೀಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಿದೆ. ಹಲವು ವರ್ಷಗಳಿಂದ ಇದೇ ರೀತಿ ಆದಾಗ ವಿಚಾರವಾದಿ ನರೇಂದ್ರ ನಾಯ್ಕ್ ಮಂಗಳೂರಿನ ಟೌನ್ ಹಾಲ್ ಮುಂಭಾಗ ಕತ್ತೆಗೆ ಗೌರವ ಡಾಕ್ಟರೇಟ್ ನೀಡಿ ಖಂಡಿಸಿದ್ರು. ಈಗ ಮತ್ತೆ ಮಂಗಳೂರು ವಿವಿ ಹಾದಿ ತಪ್ಪಿದಾಗ ವಿಚಾರವಾದಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಯೂನಿವರ್ಸಿಟಿ ಹಾನರರಿ ಡಾಕ್ಟರೇಟ್ ಕೊಡುವುದಾದರೆ ಡಿಲಿಟ್, DSc ಇಂಥದನ್ನು ಅದು ಎಮಿನೆಂಟ್ ಅಕಾಡೆಮಿಷಿಯನ್ಸ್ಗೆ, ಎಂದರೆ ಅಕಾಡೆಮಿಕ್ ಫೀಲ್ಡಲ್ಲಿ ಕೆಲಸ ಮಾಡುವವರಿಗೆ ಅದನ್ನು ಕೊಡಬೇಕೇ ಹೊರತು ತಥಾಕಥಿತ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿದವರನ್ನು ಡಿಸ್ಟಿಂಗ್ವಿಷ್ ಮಾಡಲಿಕ್ಕೆ ಅಲ್ಲ. ಇದನ್ನು ಸ್ಪಷ್ಟವಾಗಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಲಿ ಉಳಿದವರಾಗಲಿ ತಿಳಿದುಕೊಳ್ಳಿ. ಈ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅನಿಷ್ಟ ಸಂಪ್ರದಾಯವನ್ನು ಶುರು ಮಾಡಿದ ಕುಖ್ಯಾತಿ ಡಾಕ್ಟರ್ KM ಸಫಿಯುಲ್ಲಾ ಅವರಿಗೆ ಹೋಗ್ತದೆ. ಒಟ್ನಲ್ಲಿ ಮಂಗಳೂರು ವಿವಿಯಂತಹ ಪ್ರತಿಷ್ಠಿತ ವಿವಿಯೇ ನಿಜವಾದ ಸಾಧಕರನ್ನ ಗೌರವಿಸದೆ ಹಣವಂತರನ್ನೇ ಕರೆದು ತಂದು ಗೌರವ ಡಾಕ್ಟರೇಟ್ ನೀಡುತ್ತಿರುವುದು ವಿಷಾದನೀಯವಾಗಿದೆ. ವಿವಿಗಳು ಡಾಕ್ಟರೇಟ್ ಪದವಿಯ ಮೌಲ್ಯ ಉಳಿಸಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.